ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಸ್ಟ್ರಗಲ್ಸ್ ಎಲ್ಲ ಇವಾಗ ತುಂಬ ಸಣ್ಣದಾಗಿ ಕಾಣಿಸುತ್ತೆ. ಆ ಟೈಮಿಗೆ ಇಷ್ಟು ದೊಡ್ಡದಾಗಿ ನನಗೆ ಹಿಂಗೆ ಅಂದ್ಬಿಟ್ರು, ನನಗೆ ಹಿಂಗೆ ಮಾಡಿಬಿಟ್ರು ಅಂತ ಅಂದ್ಕೊಂಡಿರೋದು ಇವತ್ತಿಗೆ ತುಂಬ ಸಿಲ್ಲಿಯಾಗಿ ಕಾಣಿಸುತ್ತೆ. ಅಥವಾ ಇಷ್ಟೇ ಇತ್ತಾ, ಇದಕ್ಕೆ ನಾನು ಇಷ್ಟೊಂದು ಬೇಜಾರು ಮಾಡ್ಕೊಂಡ ಅನ್ನೋ ರೀತಿಯಾಗಿ ನನಗೆ ಈಗಲೂ ಅನಿಸುತ್ತೆ. ಬಿಕಾಸ್ ಕೆಲವೊಂದು ನೆನಪು ಉಳಿದ್ಬಿಡುತ್ತೆ, ಕೆಲವೊಂದನ್ನು ಓಕೆ ದಿಸ್ ಇಸ್ ಕಾಮನ್ ಅಂತ ಮರ್ತಿರ್ತೀವಿ. ಮೊದಲನೇದಾಗಿ ನಾನು ಕಾಲೇಜಲ್ಲಿರಬೇಕಾದ್ರೆ ಒಂದೆರಡು ಆಪರ್ಚುನಿಟೀಸ್. ಹೆಂಗೆ ಅಂತಂದರೆ ಸುವರ್ಣದಲ್ಲಿ ಒಂದು ಸಿಂಗಲ್ ಎಪಿಸೋಡ್, ಇದು ನನ್ನ ಮೊದಲನೇ ಆನ್ ಸ್ಕ್ರೀನ್ ಅಪಿಯರೆನ್ಸ್. ಅದು ಬಿಟ್ಟರೆ ಹಾಗೆ ಇನ್ನೊಂದು ಸೆಮಿಸ್ಟ್ರಲ್ಲಿ ನಾನು ಸಿ ಬ್ಯಾಂಗ್ಳೂರ್ ಅನ್ನೋ ಲೋಕಲ್ ಚಾನಲ್ಗೆ ಆ್ಯಂಕರಿಂಗ್ ಮಾಡ್ತಾಯಿದ್ದೆ. ಐ ಸ್ಟಿಲ್ ರಿಮೆಂಬರ್ ಐ ವಾಸ್ ಪೇಯ್ಡ್ 300 rupees. ಆ 300 rupeesಲ್ಲಿ 200 rupees ನಾನು ಆಟೋಗೆ ಕೊಟ್ಟಿದ್ದೀನಿ. ನಂಗೆ ಉಳಿದಿದ್ದು ಬರೀ 100 rupees. ಆ 100 rupeesಲ್ಲಿ ಮೈಸೂರು ಪಾಕ್ ತಿನ್ಕೊಂಡು ತಗೊಂಡು ದಿಸ್ ಈಸ್ ವಾಟ್ ಐ ಹ್ಯಾವ್ ಡನ್. ಐ ವಾಸ್ ಸ್ಟಿಲ್ ಇನ್ ಕಾಲೇಜ್. ನನ್ನ ಸೋರ್ಸ್ ಆಫ್ ಇನ್ಕಮ್ ಅಂತ ಇದ್ದೇನೆ. ಒಂದು ಈ ಆ್ಯಂಕರಿಂಗ್ ಬಂದು ಸಂಡೇ ಸೀರೆಯ ಬೆಲೆ ಎಷ್ಟು ಅಂತ ಹೇಳುವಂಥ ಒಂದು ಪ್ರೋಗ್ರಾಮು. ಇನ್ನೊಂದು ಸಿಂಗಲ್ ಎಪಿಸೋಡ್ಸು, ಅದು 500 to 1000 ವೇರಿ ಆಗ್ತಿತ್ತು ಡಿಪೆಂಡಿಂಗ್ ಆನ್ ದ ಲೊಕೇಶನ್. ಅದು ಬಿಟ್ಟರೆ ಟ್ಯೂಷನ್ಸ್ ಮಾಡಿ ದುಡ್ಡು ಮಾಡ್ಕೊತಾ ಇದ್ದೆ ನಾನು. ಸೊ ಟ್ಯೂಷನ್ಸ್ ತೊಗೊತಾ ಇದ್ದೆ ಒಂದಷ್ಟು ಸ್ಟೂಡೆಂಟ್ಸ್ಗೆ ಮನೆ ಹತ್ರ. ಅದಾದಮೇಲೆ ನನ್ನ ಸೋರ್ಸ್ ಆಫ್ ಇನ್ಕಮ್ ಬಂದು ಕಾಲೇಜಲ್ಲಿ ಮೆಹಂದಿ ಹಾಕೋದು. ನಾನು ನನ್ನ ಫ್ರೆಂಡ್ ಒಬ್ಬಳು ವರ್ಷಿಣಿ ಅಂತ. ಸೊ ನಾನು ಆವಾಗ ತಾನೇ ಇನ್ನೊಂದು ಫ್ರೆಂಡು ರೂಬಿಯಿಂದ ಕಲ್ತ್ಕೊಂಡಿದ್ದೆ ಮೆಹಂದಿ ಹಾಕೋದು ಅಂತ. ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಹಾಕ್ತಿದ್ರು, ಲೈಕ್ ಅ ಪ್ರೊಫೆಷ್ನಲ್ ಆರ್ಟಿಸ್ಟ್. ಕಲ್ತ್ಕೊಂಡು ಡೈಲಿ ಹಾಕೋದೇ ಕೆಲಸ, ಇದನ್ನೇ ಮಾಡೋದು. ಬಿಕಾಸ್ ದಟ್ ಈಸ್ ವಾಟ್ ಐ ಲರ್ನ್ ದೇರ್. ಓದೋದು ಅದು ಇದು ಎಲ್ಲ ಬಿಟ್ಟು ಕಾಲೇಜಲ್ಲಿ ಇದನ್ನು ಒಂದಷ್ಟನ್ನು ಕಲ್ತ್ಕೊತಾ ಇದ್ದೆ. ಸೊ ಕಲಿತು 100 rupees ಕೊಟ್ಟರೆ ಮೆಹಂದಿ ಹಾಕ್ಕೊಡೋದು. ಈ ರೀತಿಯಾದದ್ದೆಲ್ಲ ಮಾಡ್ತಾಯಿದ್ವಿ ನಾನು ಅವಳು ಸೇರಿಕೊಂಡು. ಇಟ್ ವಾಸ್ ವೆರಿ ನೈಸ್ ಮನಿ ಮೇಕಿಂಗ್ ಟೆಕ್ನಿಕ್ಸ್ ನಮ್ದು ಅವಾಗ. ಆಮೇಲೆ ಇನ್ನೊಂದು ವಾರ ಆಗಿದ ತಕ್ಷಣವೇ ಅದನ್ನೆಲ್ಲ ನೀಟಾಗಿ ಉಜ್ಜಿ ತೊಳ್ಕೊಂಬ, ಇನ್ನೊಂದ್ಸತಿ ಹಾಕ್ಕೊಡ್ತೀನಿ ಅಂತ ಅನ್ನೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಬಟ್ ಆವಾಗ ಸ್ಟ್ರಗಲ್ ಗೊತ್ತಾಗ್ತಿರ್ಲಿಲ್ಲ. ಇಟ್ ವಾಸ್ ಫನ್. ಯಾಕೆಂತಂದರೆ ಕೊಡ್ತಾ ಇದ್ದಿದ್ದೆ 10-20 ರೂಪಾಯಿ ಮನೆಯಲ್ಲಿ. 100 ರೂಪಾಯಿ ಸಿಕ್ಕಿದಾಗ ನಮಗೆ ಲೈಕ್ ದಟ್ ಈಸ್ ಲೈಕ್ ಜಾಕ್ಪಾಟ್ ಹೊಡೆದಂಗೆ. ಈ ಥರ ಒಂದು ಸ್ವಲ್ಪ ಅದನ್ನೆಲ್ಲ ಸಲೀಸಾಗೆ ತೊಗೊಂಡು ಆರಾಮಾಗಿ ಸಲಿಗೆಯಿಂದನೇ ಇರ್ತಾಯಿದ್ವಿ. ಕಾಲೇಜ್ ಮುಗಿದ ನಂತರ ಆ್ಯಕ್ಚುಲ್ ವೇ ಆಫ್ ಲೈಫ್ ಸ್ಟಾರ್ಟ್ ಆಗುತ್ತಲ್ವ. ಯಾಕಂದರೆ ಒಂದಷ್ಟು ಜನಕ್ಕೆ ಕೆಲಸ ಸಿಕ್ಕಿರುತ್ತೆ, ಒಂದಷ್ಟು ಜನಕ್ಕೆ ಸ್ಯಾಲ್ರಿ ಬರ್ತಿರುತ್ತೆ. ನಾನು ಒಂದು 3 ತಿಂಗಳೇನೋ ವರ್ಕ್ ಮಾಡಿದೆ ನಂಗೆ ನೆನಪಿರೋ ಹಂಗೆ. ಬಟ್ ಇಂಟ್ರೆಸ್ಟು, ಆಸೆ ಎಲ್ಲನೂ ಸಿನಿಮಾ ಕಡೆ ಆಗಿದ್ದರಿಂದ ವರ್ಕ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಈ 3ನೇ ತಿಂಗಳು ವರ್ಕ್ ಮಾಡ್ತಿದ್ದಂಗೆ ಸ್ಯಾಲ್ರಿನೂ ತೊಗೊಂಡಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ನಾನು ಅಷ್ಟೇ ಇಲ್ಲ, ನಾನು ಇನ್ಯಾವುದೋ ಆಪರ್ಚುನಿಟಿ ಸಿಕ್ಕಿದೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಅಕ್ಕ ಅಥವಾ ಅಮ್ಮ ಯಾರೋ ಮಾತಾಡಿ ಹೋಗಿ ಉಳ್ದಿದ್ದು ಸ್ಯಾಲ್ರಿನ ಇಸ್ಕೊಂಬಂದಿದ್ದು. ಸೊ ಅಷ್ಟೇ ನಾನು ವರ್ಕ್ ಮಾಡಿದ್ದು. ಅದಾದಮೇಲೆ ಕೆಲವೊಂದು ಸಿನಿಮಾ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು ನನಗೆ. ಬಟ್ ಏನಂದರೆ ಮೊದಲನೇ ಸಿನಿಮಾ ಹಾಯ್ ಅಂತ ಏನು ವರ್ಕ್ ಮಾಡಿದೆ ನಾನು, ಅದರಲ್ಲಿ ಒಂದಷ್ಟನ್ನು ಫೇಸ್ ಮಾಡೋದಕ್ಕೆ ಸಿಕ್ತು. ಹೇಗೆ ಅಂತಂದರೆ ಫಸ್ಟ್ ಸ್ಕೆಡ್ಯೂಲ್ ಚೆನ್ನಾಗಿ ಹೋಗುತ್ತೆ, ಬರ್ತಾರೆ, ಒಂದು ಅಡ್ವಾನ್ಸ್ ಸಿಗುತ್ತೆ. ಅದಾದಮೇಲೆ ಶೂಟಿಂಗ್ ಅನ್ನೋ ಜೋಶು ಇದೆಲ್ಲ ಇರುತ್ತೆ. ಎಲ್ಲ ಔಟ್ಡೋರ್ ಶೂಟಿಂಗ್ಸು. ಫುಲ್ಲು ಕಪ್ಪಗಾಗ್ಬಿಟ್ಟು ಬರ್ತೀನಿ. ಇದೆಲ್ಲ ಮೇಂಟೆನೆನ್ಸ್ ಹೆಂಗೆ ಅದೆಲ್ಲ ಏನೂ ಗೊತ್ತಿರ್ತಿರ್ಲಿಲ್ಲ. ಸೊ ಕಪ್ಪಗಾಗ್ಬಿಟ್ಟು ಬರ್ತೀನಿ. ಅದಾದಮೇಲೆ ಇನ್ನೊಂದಷ್ಟು ಸ್ಕೆಡ್ಯೂಲ್ ಬ್ರೇಕ್ ಆಗುತ್ತೆ. ಆವಾಗ ಸ್ಕಿನ್ ಕೇರು ಅದು ಇದು ಅಂತ ಎಲ್ಲ ಏನೋ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡಿದ್ದು. ಆ ಗ್ಯಾಪಲ್ಲಿ ಇನ್ನೊಂದು ಸಿನಿಮಾ ಪಾರಿಜಾತ ಅಂತ ವರ್ಕ್ ಮಾಡ್ತೀನಿ. ಇದು ವರ್ಕ್ ಮಾಡಿದಂಥ ಪ್ಯಾಟ್ರನ್, ರಿಲೀಸ್ ಆಗಿದ್ದ ಪ್ಯಾಟ್ರನ್ ಬೇರೆ. ಸೊ ವರ್ಕ್ ಮಾಡಿದಂಥ ಪ್ಯಾಟ್ರನ್. ಸೊ ದಿಗಂತ್ ಅವರ ತಂಗಿಯಾಗಿ ಕಾಣಿಸ್ಕೋತೀನಿ ನಾನು. ಆ ಒಂದು ಮ್ಯಾನೇಜರ್ ಈ ಕಡೆ ಏನೋ ಒಂದು ರೆಫರ್ ಮಾಡಿ ನಾನು ಆಡಿಷನ್ ಕೊಟ್ಟು ಇದು ನೋಡ್ತೀನಿ, ಪಾರಿಜಾತ ಸಿನಿಮಾ ನೋಡ್ತೀನಿ. ಐ ರಿಮೆಂಬರ್ ಐ ಥಿಂಕ್ 1,200,000 3,000 ಏನೋ ಪರ್ ಡೇ ಮಾತಾಡಿ ಸಿನಿಮಾ ಮಾಡಿದ್ದು. ಐ ವರ್ಕ್ ಫಾರ್ ಹೋಲ್ ಆಫ್ ಲೈಕ್ 12 to 15 days ಆ ಥರದ್ದೇನೋ ಒಂದಷ್ಟು ದಿನ ವರ್ಕ್ ಮಾಡಿದ್ದೀನಿ. ಸೊ ಐ ಆಮ್ ಲೈಕ್ ಓಕೆ, ನಾನು ಸಿನಿಮಾ ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋ ಜೋಶ್ ಆಗ ಬರ್ತಾಯಿತ್ತು. ಅಲ್ಲೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ವೆರನ್ ಇಟ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಮನಿ. ಸ್ಟ್ರಗಲ್ ಅಂತ ಬಂದಾಗ ನನಗೆ ಸೀರೆ ಉಟ್ಕೊಳ್ಳೋಕ್ಕೊಂದು ಬರ್ತಿರಲಿಲ್ಲ. ಆ ಒಂದು ಮದುವೆ ಎಪಿಸೋಡಲ್ಲಿ ನನಗೆ ಸ್ಯಾರಿ ಉಡಬೇಕಾಗಿತ್ತು.
ಯಾರೊಬ್ಬರು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ರೂಮ್ಗೆ ಹೋಗಿ ಅವ್ರ ಪಾಡಿಗೆ ಅವ್ರು ರೆಡಿ ಆದರೂ ಹೋಗ್ಬಿಟ್ರು, ನನಗೆ ಹೆಲ್ಪ್ ಮಾಡಲಿಲ್ಲ. ದಟ್ ಈಸ್ ವೇರ್ ಐ ಫೆಲ್ಟ್ ಬ್ಯಾಡ್. ಆ್ಯಂಡ್ ಲೈಕ್ ಆ್ಯಸ್ ಸೂನ್ ಆ್ಯಸ್ ಆ ಪಾರಿಜಾತದ ಶೂಟಿಂಗ್ ಮುಗಿದ ಕೂಡಲೇ ಮನೆಗೆ ಯಾವಾಗ ಬಂದಮೇಲೆ ಯಾವುದೋ ಹಳೆ ಸಾರಿ ಎತ್ಕೊ ಪ್ರಾಕ್ಟೀಸ್ ಮಾಡು ಅಂದ್ರೆ ಅದಾದಮೇಲೆ ಎಷ್ಟರ ಮಟ್ಟಿಗೆ ನಾನು ಎಕ್ಸ್ಪರ್ಟ್ ಆಗಿಬಿಟ್ಟೆ ಆ ವಿಚಾರದಲ್ಲಿ ಅಂತಂದರೆ ಎವ್ರಿಬಡಿ ಸ್ಟಾರ್ಟೆಡ್ ಕಾಲಿಂಗ್ ಮೀ ಸಾರಿ ಕ್ವೀನ್. ಅಷ್ಟರ ಮಟ್ಟಕ್ಕೆ ಅದನ್ನು ನಾನು ಚೆನ್ನಾಗಿ ಕಲ್ತ್ಕೊಂಡೆ. ಅಂದರೆ ನಮಗೆ ಏನಾದರೂ ಒಂದು ಕೆಟ್ಟದಾದರೆ ನಾವು ಅದನ್ನು ಅಯ್ಯೋ ನಮಗೆ ಹಿಂಗಾಗೋಗ್ಬಿಡ್ತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಕಲ್ತ್ಕೊಂಡು ಅದರಲ್ಲೇ ಏನಾದರೂ ಒಂದು ಸಾಧಿಸಿ ತೋರಿಸಿದ್ರೆ ಆ ಒಂದು ವೈಬೇ ಬೇರೆ, ಆ ಒಂದು ಖುಷಿನೇ ಬೇರೆ. ಆ್ಯಂಡ್ ನಾವು ಅದರಲ್ಲಿ ಒಂದು ಪ್ರೌಡ್ ಫೀಲ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡೋರು ಪ್ರೌಡ್ ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಸಣ್ಣ ಎಕ್ಸಾಂಪಲೇ ಇರ್ಬೋದು. ಬಟ್ ಅಲ್ಲೊಂದು ಆಗಿದ್ದ ಸಿಚುವೇಶನ್ಗೆ ನನ್ನ ಕಣ್ಣಲ್ಲಿ ನೀರು ಬಂತು. ವಿ ಫೇಸ್ ಅ ಲಾಟ್ ಆಫ್ ಥಿಂಗ್ಸ್, ಸಣ್ಣದೇ ಇರ್ಬೋದು, ತುಂಬ ಏನೇನೋ ಫೇಸ್ ಮಾಡಿಬಿಡ್ತೀವಿ. ಆ್ಯಸ್ ಐ ಸೆಡ್ ಇವಾಗ ಅದು ಸಿಲ್ಲಿಯಾಗಿ ಕಾಣಿಸುತ್ತೆ. ಬಟ್ ಆ ಸಮಯಕ್ಕೆ ನನಗೆ ಸ್ಯಾರಿ ಉಡ್ಸೋರು ಇಲ್ಲಲ್ಲಪ್ಪ ಅಂತ ಅಂದ್ಬಿಟ್ಟು ನಂಗೆ ಅಳು ಬಂದುಬಿಟ್ಟಿತ್ತು. ಆಮೇಲೆ ಪಾಪ ಕಾಸ್ಟ್ಯೂಮರ್ ಅಣ್ಣ ಬಂದು ನನಗೆ ಸ್ಯಾರಿ ಉಡ್ಸ್ಬಿಟ್ಟು ಹೋಗಿದ್ರು. ದ ವೇ ಇಟ್ ಹ್ಯಾಪನ್ ಅಲ್ವಾ, ಇಟ್ ಮೇಡ್ ಮಿ ಲರ್ನ್ ಮೋರ್.